guys, welcome back to my channel English with Vanita. After a long time I have been making this video. Sorry for the delay. ಈ ವಿಡಿಯೋನಲ್ಲಿ ನಾವು 25 ಡೈಲಿ ಯೂಸ್ ಇಂಗ್ಲಿಷ್ ಸೆಂಟೆನ್ಸಸ್ ಅನ್ನು ನೋಡೋಣ, ತಿಳ್ಕೊಳ್ಳೋಣ. ಲೆಟ್ಸ್ ಬಿಗಿನ್. ಈ ವಿಡಿಯೋನಲ್ಲಿ ನಾನು ಹೇಳುವಂತಹ ಎಲ್ಲ ಸೆಂಟೆನ್ಸಸ್ ನಿಮಗೂ ಕೂಡ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಟೈಪ್ ಮಾಡ್ತಾ ಹೋಗಿ. ಟ್ರೈ ಮಾಡಿ, ರಾಂಗ್ ಇದ್ರೂ ಪರವಾಗಿಲ್ಲ, ಯು ಹ್ಯಾವ್ ಟು ಟ್ರೈ. ನೀವು ಟ್ರೈ ಮಾಡಿದ್ರೇ ಇಂಗ್ಲಿಷ್ ಕಲಿಯೋದಕ್ಕಾಗೋದು. ಲೆಟ್ಸ್ ಕೀಪ್ ಇಟ್ ಇನ್ ದಟ್ ಮೈಂಡ್ ಆ್ಯಂಡ್ ಲೆಟ್ಸ್ ಗೆಟ್ ಇನ್ ದ ಲೆಸನ್ ನೌ. Never stop learning, never stop growing. ನೀವು ಇಂಗ್ಲೀಷ್ ಮಾತಾಡಬೇಕಾ, ಅದು ಕೋಪದ ಸಿಚುವೇಷನಲ್ಲಿ ಇಂಗ್ಲೀಷ್ ಮಾತಾಡಬೇಕು ಅಂತ ಅಂದ್ಕೊಂಡಿರ್ತೀರಲ್ವಾ. ಈ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ನೀವು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಈ ಎಲ್ಲ ಸೆಂಟೆನ್ಸಸ್ಸು ನಾವು ಕೋಪದ ಸಿಚುವೇಷನಲ್ಲಿ ಇರುವಂತಹ ಸಮಯದಲ್ಲಿ ಯೂಸ್ ಮಾಡುವಂತಹ ಸೆಂಟೆನ್ಸಸ್. ನಂಬರ್ 1 ಇನ್ ಆ ಲಿಸ್ಟ್ ಇಸ್, ನಾನು ಈಗ ತುಂಬ ಕೋಪಗೊಂಡಿದ್ದೀನಿ, ಇವಾಗ ನಾನು ತುಂಬ ಕೋಪ ಮಾಡ್ಕೊಂಬಿಟ್ಟಿದ್ದೀನಿ ಅಂತ ಹೇಳ್ತೀರಲ್ವಾ. ಅದನ್ನು ಇಂಗ್ಲೀಷ್ನಲ್ಲಿ ಐ ಆಮ್ ರಿಯಲಿ ಆ್ಯಂಗ್ರಿ ನೌ, ಐ ಆಮ್ ರಿಯಲಿ ಆ್ಯಂಗ್ರಿ ರೈಟ್ ನೌ ಅಂತಲೂ ಹೇಳ್ಬೋದು. ನಂಬರ್ 2, ನೀವು ಎಂದಿಗೂ ನನ್ನ ಮಾತು ಕೇಳುವುದಿಲ್ಲ, ಯಾಕೆ, ನೀವು ಎಂದಿಗೂ ನನ್ನ ಮಾತು ಯಾಕೆ ಕೇಳಲ್ಲ ಅಂತ ಹೇಳ್ತೀರಲ್ವ. ಅದನ್ನು ಇಂಗ್ಲೀಷ್ನಲ್ಲಿ ಯು ನೆವರ್ ಲಿಸನ್ ಟು ಮೀ, ವೈ ಯು ನೆವರ್ ಲಿಸನ್ ಟು ಮೀ ಅಂತ ಹೇಳ್ಬೋದು. ನಂಬರ್ 3, ಇದು ನ್ಯಾಯ ಇಲ್ಲ, ಇದು ನ್ಯಾಯವಿಲ್ಲ ಅಂತ ಹೇಳ್ತೀರಲ್ವ. ಅದನ್ನು ಇಂಗ್ಲೀಷ್ನಲ್ಲಿ ದಿಸ್ ಇಸ್ ನಾಟ್ ಫೇರ್, ದಿಸ್ ಇಸ್ ನಾಟ್ ಫೇರ್ ಅಂತ ಹೇಳ್ಬೋದು. ಓಕೆನಾ. ನೆಕ್ಸ್ಟ್ ಒನ್, ನೀವು ಇದು ಮಾಡಿದ್ದೀರಾ ಎಂದು ನಂಬಲಾಗುತ್ತಿಲ್ಲ, ಇದನ್ನು ನೀನು ಮಾಡಿದ್ಯಾ ಅಂತ ನನಗೆ ನಂಬಕ್ಕೆ ಆಗ್ತಿಲ್ಲ ಅಂತ ಹೇಳ್ತೀರಲ್ವ. ಅದನ್ನು ಇಂಗ್ಲೀಷ್ನಲ್ಲಿ ಐ ಕಾಂಟ್ ಬಿಲೀವ್ ಯು ಡಿಡ್ ದಿಸ್, ಐ ಕಾಂಟ್ ಬಿಲೀವ್ ಯು ಡಿಡ್ ದಿಸ್ ಅಂತ ಹೇಳ್ಬೋದು. ನೀವು ಯಾಕೆ ಈ ರೀತಿ ವರ್ತಿಸುತ್ತಿದ್ದೀರಾ, ಯಾಕೆ ಈ ಥರ ಬಿಹೇವ್ ಮಾಡ್ತಾ ಇದ್ದೀರಾ ನೀವು ಅಂತ ಕೇಳ್ತೀರಲ್ವ. ಅದನ್ನು ಇಂಗ್ಲೀಷ್ನಲ್ಲಿ ವೈ ಆರ್ ಯು ಬಿಹೇವಿಂಗ್ ಲೈಕ್ ದಿಸ್, ವೈ ಆರ್ ಯು ಬಿಹೇವಿಂಗ್ ಲೈಕ್ ದಿಸ್, ನನಗೆ ಇದರಿಂದ ಸಾಕಾಗ್ಬಿಟ್ಟಿದೆ, ಇದರಿಂದ ನನಗೆ ಸಾಕಾಗಿದೆ ಅನ್ನೋದಕ್ಕೆ ಇಂಗ್ಲೀಷ್ನಲ್ಲಿ ಹೇಗೆ ಹೇಳ್ಬೋದು, ಐ ಹ್ಯಾವ್ ಎನಫ್ ಆಫ್ ದಿಸ್, ಐ ಹ್ಯಾವ್ ಹ್ಯಾಡ್ ಎನಫ್ ಆಫ್ ದಿಸ್, ಐ ಹ್ಯಾವ್ ಹ್ಯಾಡ್ ಎನಫ್ ಆಫ್ ದಿಸ್. 7th ಒನ್, ಈಗ ನಾನು ನಿಮ್ಮೊಂದಿಗೆ ಮಾತಾಡಲು ಇಚ್ಛಿಸುತ್ತಿಲ್ಲ, ನನಗೆ ಇವಾಗ ನಿಮ್ಮ ಜೊತೆ ಮಾತಾಡೋಕ್ಕೆ ಇಷ್ಟ ಇಲ್ಲ ಅಂತ ಹೇಳೋದಕ್ಕೆ ಇಂಗ್ಲೀಷ್ನಲ್ಲಿ ಐ ಡೋಂಟ್ ವಾಂಟ್ ಟು ಟಾಕ್ ಟು ಯು ರೈಟ್ ನೌ, ಐ ಡೋಂಟ್ ವಾಂಟ್ ಟು ಟಾಕ್ ಟು ಯು ರೈಟ್ ನೌ ಅಂತ ಹೇಳ್ಬೋದು. ನನ್ನನ್ನು ಅವಗಣಿಸುವುದನ್ನು ನಿಲ್ಲಿಸಿ, ನನ್ನನ್ನು ಅವಗಣಿಸೋದು ನಿಲ್ಲಿಸಿ ಅಂತ ಹೇಳ್ತೀರಲ್ವ. ನನ್ನನ್ನು ದೂರ ಮಾಡೋದು ನಿಲ್ಲಿಸು, ಸ್ಟಾಪ್ ಇಗ್ನೋರಿಂಗ್ ಮೀ, ಸ್ಟಾಪ್ ಇಗ್ನೋರಿಂಗ್ ಮೀ ಅಂತ ಹೇಳ್ಬೋದು. ನೀವು ಯಾವಾಗಲೂ ನನ್ನನ್ನು ದೋಷಿ ಮಾಡುತ್ತಿದ್ದೀರಾ, ಯಾವಾಗಲೂ ನನ್ನ ಬಗ್ಗೆನೇ ದೂರ ಹೇಳ್ತಿದ್ದೀರಾ ಅಂತ ಹೇಳೋದಕ್ಕೆ ಯು ಆರ್ ಆಲ್ವೇಸ್ ಬ್ಲೇಮಿಂಗ್ ಮೀ, ಯು ಆರ್ ಆಲ್ವೇಸ್ ಬ್ಲೇಮಿಂಗ್ ಮೀ. ಇದು ತುಂಬ ಹತಾಶೆಗೊಳಿಸುತ್ತಿದೆ, ಇದು ನನಗೆ ತುಂಬ ಇಷ್ಟ ಆಗ್ತಾ ಇಲ್ಲ, ಏನೋ ಒಂಥರ ಆಗ್ತಿದೆ ಅಂತ ಹೇಳ್ತೀರಲ್ವ ಯಾವುದಾದ್ರೂ ಪ್ರಾಬ್ಲಮ್ನ. ಸೊ ಅದನ್ನು ದಿಸ್ ಇಸ್ ಸೋ ಫ್ರಸ್ಟ್ರೇಟಿಂಗ್, ದಿಸ್ ಇಸ್ ಸೋ ಫ್ರಸ್ಟ್ರೇಟಿಂಗ್. ನಿನ್ನೊಡನೆ ವಾದಿಸುವುದು ನನಗೆ ಬೇಸರ ಬಂತು, ನಿನ್ನೊಡನೆ ಆರ್ಗ್ಯೂ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಐ ಆಮ್ ಟಯರ್ಡ್ ಆಫ್ ಆರ್ಗ್ಯೂಯಿಂಗ್ ವಿತ್ ಯು, ಐ ಆಮ್ ಟಯರ್ಡ್ ಆಫ್ ಆರ್ಗ್ಯೂಯಿಂಗ್ ವಿತ್ ಯು. ನೀವು ಯಾಕೆ ಅರ್ಥ ಮಾಡ್ಕೊಳ್ತಿಲ್ಲ, ಯಾಕೆ ನೀವು ಅರ್ಥ ಮಾಡ್ಕೋತಾ ಇಲ್ಲ ನನ್ನನ್ನು ಅಂತ ಹೇಳ್ತೀರಲ್ವ. ವೈ ಡೋಂಟ್ ಯು ಅಂಡರ್ಸ್ಟ್ಯಾಂಡ್, ವೈ ಡೋಂಟ್ ಯು ಅಂಡರ್ಸ್ಟ್ಯಾಂಡ್, ನಾನು ಇದನ್ನು ಇನ್ನೂ ಸಹಿಸಿಕೊಳ್ಳಲಾರೆ, ಇನ್ನೂ ನನಗೆ ಇದನ್ನು ಸಹಿಸ್ಕೊಳ್ಳೋಕ್ಕಾಗ್ತಿಲ್ಲ ಅಂತ ಹೇಳ್ತೀರಲ್ವ. ಅದನ್ನು ಇಂಗ್ಲೀಷ್ನಲ್ಲಿ ಐ ಕಾಂಟ್ ಟೇಕ್ ದಿಸ್ ಎನಿಮೋರ್, ಐ ಕಾಂಟ್ ಟೇಕ್ ದಿಸ್ ಎನಿಮೋರ್. ನನ್ನನ್ನು ಒಂಟಿಯಾಗಿ ಬಿಡು, ನನ್ನನ್ನು ಒಬ್ಬನೇ ಬಿಟ್ಬಿಡು ಅಂತ ಹೇಳ್ತೀರಲ್ವ. ಲೀವ್ ಮೀ ಅಲೋನ್, ಲೀವ್ ಮೀ ಅಲೋನ್. ನಾನು ನಿನ್ನಲ್ಲಿ ತುಂಬ ನಿರಾಶನಾಗಿದ್ದೇನೆ, ನಿನ್ನ ಬಗ್ಗೆ ನನಗೆ ತುಂಬ ನಿರಾಶೆ ಇದೆ ಅಂತ ಹೇಳ್ತೀರಲ್ವ. ಐ ಆಮ್ ಸೋ ಡಿಸಪಾಯಿಂಟೆಡ್ ವಿತ್ ಯು, ಐ ಆಮ್ ಸೋ ಡಿಸಪಾಯಿಂಟೆಡ್ ವಿತ್ ಯು. ನೆಕ್ಸ್ಟ್ ಒನ್, ಇದು ಸಂಪೂರ್ಣವಾಗಿ ಒಪ್ಪಿಕೊಳ್ಳಲಾಗದಂತಹದು, ಇದು ನನ್ನ ನಂಬಕ್ಕೆ ಆಗ್ತಿಲ್ಲ, ನಾನು ಒಪ್ಕೊಳ್ಳಲ್ಲ ಅಂತ ಹೇಳ್ತೀರಲ್ವ. ಅದನ್ನು ಇಂಗ್ಲೀಷ್ನಲ್ಲಿ ದಿಸ್ ಇಸ್ ಕಂಪ್ಲೀಟ್ಲಿ ಅನ್ಎಕ್ಸೆಪ್ಟಬಲ್, ದಿಸ್ ಇಸ್ ಕಂಪ್ಲೀಟ್ಲಿ ಅನ್ಎಕ್ಸೆಪ್ಟಬಲ್. ಸೊ ದಟ್ ಈಸ್ ದ ಪಾಯಿಂಟ್. ನೀವು ಗಡಿಯನ್ನು ದಾಟಿದ್ದೀರಾ, ನೀನು ನನ್ನ ಲಿಮಿಟ್ನ ಕ್ರಾಸ್ ಮಾಡಿದ್ಯಾ ಅಂತ ಹೇಳಿದಕ್ಕೆ ಯು ಕ್ರಾಸ್ ದ ಲೈನ್, ಯು ಕ್ರಾಸ್ ದ ಲೈನ್ ಆರ್ ಲಿಮಿಟ್. ನೀವು ನನಗೆ ತುಂಬ ಕೋಪವನ್ನು ಉಂಟು ಮಾಡುತ್ತಿದ್ದೀರಾ, ನೀವು ನನಗೆ ತುಂಬ ಕೋಪ ಬರೆಸ್ತಿದ್ದೀರಾ ಅಂತ ಹೇಳ್ತೀರಲ್ವ. ಅದನ್ನು ಇಂಗ್ಲೀಷ್ನಲ್ಲಿ ಯು ಮೇಡ್ ಮೀ ರಿಯಲಿ ಅಪ್ಸೆಟ್, ಯು ಮೇಡ್ ಮೀ ರಿಯಲಿ ಅಪ್ಸೆಟ್ ಅಂತ ಹೇಳ್ಬೋದು. ಈಗ ನಿಮಗೆ ಒಂದು ಕ್ವಶ್ಚನ್, ಇದನ್ನು ನೀವು ಕಮೆಂಟ್ ಬಾಕ್ಸ್ನಲ್ಲಿ ಟೈಪ್ ಮಾಡಿ ತಿಳಿಸಿ. ನನಗೆ ಯಾವ ಕಾರಣವೂ ಕೇಳಲು ಇಚ್ಛೆ ಇಲ್ಲ, ನನಗೆ ಯಾವ ಕಾರಣ ಕೇಳೋಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ತೀರಲ್ವ. ಅದನ್ನು ಇಂಗ್ಲೀಷ್ನಲ್ಲಿ ಹೇಗೆ ಹೇಳ್ಬೋದು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.
ಓಕೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೇರೆ ವೀಡಿಯೋಸ್ಗೋಸ್ಕರ ಕಾಯ್ತಾ ಇದ್ದೀ. ಓಕೆ, ಥ್ಯಾಂಕ್ ಯು ಫಾರ್ ಲಿಸನಿಂಗ್.